ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ICSE ಬೋರ್ಡ್ನ 10ನೇ ತರಗತಿಯ ಕವನಗಳು ಪುಸ್ತಕದ ಪದ್ಯವಾದಂತಹ ಗರತಿಯ ಹಾಡುಗಳು ಎಂಬ ಜನಪದ ಗೀತೆಯ ವಿವರಣೆಯನ್ನು ತಿಳಿದುಕೊಳ್ಳೋಣ. ಮೊದಲನೆಯ ಪದ್ಯ. ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರಿ ಹಾಂಗ, ಕುಲ್ಲರ ಗೆಳೆತನ ಮಾಡಿದರೆ ನನ್ನ ಕಂದ, ಸಲ್ಲಾದ ಮಾತು ಬರುತ್ತಾವ. ಇಲ್ಲಿ ತಾಯಿ ತನ್ನ ಮಗುವಿಗೆ ಹೇಳುವಂತಹ ಬುದ್ಧಿ ಮಾತನ್ನು ನಾವಿಲ್ಲಿ ಗಮನಿಸ್ಬೋದು. ಮಕ್ಕಳು ಯಾವಾಗಲೂ ಕೂಡ ಒಳ್ಳೆಯವರ ಒಂದು ಗೆಳೆತನವನ್ನು ಮಾಡಬೇಕು. ಅದು ಕಲ್ಲು ಸಕ್ಕರೆಯ ಹಾಗೆ ಸಿಹಿಯ ಸ್ವಾದವನ್ನು ಅವರ ಜೀವನಕ್ಕೆ ಒದಗಿಸುತ್ತೆ. ಅದೇ ಕೆಟ್ಟವರ ಗೆಳೆತನ ಮಾಡಿದರೆ ಅಥವಾ ಸುಳ್ಳರ ಗೆಳೆತನವನ್ನು ಮಾಡಿದರೆ ಅದರಿಂದ ನಮಗೆ ಯಾವತ್ತಿದ್ದರೂ ಕೂಡ ನಾವು ಮಾಡದ ತಪ್ಪಿಗೆ ಒಂದು ಕೆಟ್ಟ ಹೆಸರನ್ನು ಪಡಿಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ತಾಯಿ ತನ್ನ ಮಗುವಿಗೆ ಎರಡನೇ ಚರಣ. ಹುಟ್ಟುವಾಗ ತರಲಿಲ್ಲ, ಹೋಗುವಾಗೊಯ್ಯಲಾರೆ, ಸುಟ್ಟು ಸುಟ್ಟು ಸುಣ್ಣದರಳಾಯ್ತು ದೇಹವು, ಕಷ್ಟವನ್ನು ಬಿಡಿಸೋ ಸೃಷ್ಟಿಗೊಡೆಯ. ಮಕ್ಕಳೇ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಸಾವು ಖಚಿತ. ಆದರೆ 4 ದಿನದ ಬದುಕಿಗೋಸ್ಕರ ಮನುಷ್ಯ ಎಷ್ಟೆಲ್ಲವನ್ನ ಶೇಖರಿಸಿಡ್ತಾನೆ, ಎಷ್ಟೆಲ್ಲವನ್ನ ಸಂಗ್ರಹಿಸಿಡ್ತಾನೆ. ಆದರೆ ತಾನು ಸಾಯುವಾಗ ಅಥವಾ ತಾನು ಸತ್ತ ನಂತರ ಅದರಲ್ಲಿ 1 ರೂಪಾಯಿಯೂ ಕೂಡ ನಾನು ತೆಗೆದುಕೊಂಡು ಹೋಗೋದಕ್ಕಾಗೋದಿಲ್ಲ. ಆದ್ದರಿಂದ ಮನುಷ್ಯನ ಬದುಕು ಅನ್ನುವಂಥದ್ದು ಸಂಬಂಧಗಳ ವ್ಯಾಮೋಹದಲ್ಲಿ ಸಿಕ್ಕಾಕೊಂಡು ಸುಟ್ಟು ಸುಟ್ಟು ಸುಣ್ಣದ ಹರಳು ಗಟ್ಟಿ ಆಗುವಂತೆ ಆಗೋಗ್ಬಿಟ್ಟಿದೆ. ಅಂದರೆ ಕಷ್ಟಗಳಿಗೆ ಸಿಕ್ಕಿಕೊಂಡು ಮನಸ್ಸು ಬಂಡೆ ಅಂತೆ ಗಟ್ಟಿಯಾಗ್ಬಿಟ್ಟಿದೆ. ಆದ್ದರಿಂದ ಈ ಹುಟ್ಟು ಸಾವುಗಳ ನಡುವಿನ ಚಕ್ರದಿಂದ ನನ್ನನ್ನು ಬಿಡಿಸಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮುಕ್ತಿಯನ್ನು ಕೊಡಿಸಬೇಕು ಅಂತ ಹೇಳಿ ಹೆಣ್ಣು ಮಗಳು ದೇವರಲ್ಲಿ ಮೊರೆ ಇಟ್ಟಿದ್ದಾಳೆ. ಇನ್ನು 3ನೇ ಚರಣದಲ್ಲಿ, ತವರೂರು ದಾರೀಲು ತೆಗೆಸಣ್ಣ ಬಾವಿಯ, ಅಕ್ಕ ತಂಗೀರು ತಿರುಗಾಡೋ ಹಾದೀಲಿ ತೆಗೆಸಣ್ಣ ಕಲ್ಯಾಣದ ಕೊಳಗಳ ಅಂತ ಹೇಳಿ ಹೆಣ್ಣು ಮಗಳು ಹೇಳ್ತಾಳೆ. ಅಂದರೆ ಹೆಣ್ಣು ಮಗಳಿಗೆ ತನ್ನ ತವರಿನ ಮೇಲೆ ಮತ್ತು ತನ್ನ ತವರೂರಿನ ಮೇಲೆ ಇರುವಂತಹ ಪ್ರೀತಿಯನ್ನು, ಕಾಳಜಿಯನ್ನು ಮತ್ತು ಒಂದು ಸಂಭ್ರಮವನ್ನು ಈ ಚರಣ ನಮಗೆ ವ್ಯಕ್ತಪಡಿಸುತ್ತೆ ಅಂತ ಹೇಳಬಹುದು. ತವರೂರಿನ ದಾರಿಯಲ್ಲಿ 4-6 ಬಾವಿ ಕೊಳಗಳನ್ನು ತೆಗೆಸಣ್ಣ. ಯಾಕಂದರೆ ತವರೂರಿನ ದಾರಿಯಲ್ಲಿ ಅಕ್ಕ ತಂಗೀರು ತಿರುಗಾಡುವಂತಹ ವೇಳೆಯಲ್ಲಿ ದಾರಿಯಲ್ಲಿ ಕುಳಿತುಕೊಂಡು ಕಷ್ಟ ಸುಖವನ್ನು ಮಾತಾಡ್ತಾ ಇರ್ತಾರೆ. ಆಗ ಬಾಯಾರಿಕೆ ಆದಾಗ ಆ ಕೊಳದಲ್ಲಿ ನೀರು ಕುಡಿಯೋದಕ್ಕಾಗತ್ತೆ. ಜೊತೆಗೆ ಊರು ಅಂದ ಮೇಲೆ ಉತ್ಸವ ಇತ್ಯಾದಿಗಳು ನಡೀತಾ ಇರಬೇಕಾಗತ್ತೆ. ಆದ್ದರಿಂದ ಆ ಜಾತ್ರೆ ಉತ್ಸವಗಳಿಗೆ ದೇವರ ಮೂರ್ತಿಯನ್ನು ಶುದ್ಧಪಡಿಸಲಿಕ್ಕೆ ಸಹಾಯ ಮಾಡುವಂತಹ ಕಲ್ಯಾಣದ ಕೊಳಗಳನ್ನು ತೆಗೆಸಣ್ಣ. ಆಗ ನಮ್ಮೂರು ಮತ್ತು ನಮ್ಮೂರಿನ ದೇವರು ಎಲ್ಲರೂ ಕೂಡ ತಂಪಾಗಿರ್ತಾರೆ ಅನ್ನುವಂಥದ್ದು ಇಲ್ಲಿನ ಅಭಿಪ್ರಾಯ. 4ನೇ ಚರಣದಲ್ಲಿ, ಮಕ್ಕಳಿಗೆ ತಾಯಾಸೆ, ಹಕ್ಕಿಗೆ ಗೂಡಾಸೆ, ಬಿತ್ತಿದ ಬೆಳೆಗೆ ಮಳೆಯಾಸೆ, ಕಂದಮ್ಮ ಹತ್ತಿರ ಇರಲು ನನಗಾಸೆ. ಅಂದರೆ ಮಕ್ಕಳಿಗೆ ಯಾವಾಗಲೂ ಕೂಡ ತಾಯಿಯದ್ದೇ ಆಸೆ. ನೀವು ಅವರನ್ನು ಯಾರದ್ದೇ ಜೊತೆಯಲ್ಲಿ ಬಿಟ್ಟರೂ ಸಹಿತ ಅವರ ಕಣ್ಣುಗಳು ತಾಯಿಯನ್ನು ಹುಡುಕ್ತಾ ಇರುತ್ತೆ ಮಕ್ಕಳು ಚಿಕ್ಕವರಾಗಿರುವಾಗ. ಹೇಗೆ ಮಕ್ಕಳಿಗೆ ತಾಯಿ ಇಲ್ಲಿ ಭದ್ರತೆ ಅಥವಾ ಒಂದು ನೆಲೆಯ ಆಸರೆಯ ಸಂಕೇತನೋ ಹಾಗೆ ಇಲ್ಲಿ ಹಕ್ಕಿಗೆ ಗೂಡಿನಾಸೆ. ಯಾಕೆ ಅಂತಂದರೆ ಆ ಗೂಡಲ್ಲಿ ತನ್ನ ಕಂದಮ್ಮಗಳನ್ನು ತಾನು ಸುರಕ್ಷಿತವಾಗಿ ಕಾಪಾಡ್ಬೋದು ಅಂತ ಹೇಳಿ. ಹಾಗೆ ಬಿತ್ತಿದ ಬೆಳೆಗೆ ಮಳೆಯ ಆಸೆ. ಯಾಕಂದರೆ ಮಳೆ ಬಂದರೇ ನಾನು ಮಣ್ಣಿನಿಂದ ಮೊಳೆತು ಗಿಡವಾಗಿ ಚಿಗುರಿ ಬೆಳೆಯನ್ನು ನೀಡಬಹುದು ಅಂತ ಹೇಳಿ. ಹಾಗೆಯೇ ತಾಯಿಗೆ ಕೂಡ ಕಂದಮ್ಮ ಸದಾಕಾಲ ತನ್ನ ಹತ್ತಿರನೇ ಇರಬೇಕು ಅನ್ನುವಂಥದ್ದು ಆಸೆ ಅಂತ ಹೇಳಿ ಇಲ್ಲಿ ತಿಳಿಸಲಾಗತ್ತೆ. 5ನೇ ಚರಣದಲ್ಲಿ, ಹೆಣ್ಣು ಮಕ್ಕಳು ನಮಗೆ ಪುಣ್ಯದ ಫಲ ತಾಯಿ, ಅನ್ನಿಗರ ಮಗನು ನನ್ನ ಮನೆಗೆ ಬರುವಂಥ ಹೆಣ್ಣು ಮಕ್ಕಳನ್ನು ಕೊಡು ಶಿವನೇ ಅಂತ ಹೇಳಿ ಇಲ್ಲಿ ಹೆಣ್ಣು ಮಗಳು ಶಿವನನ್ನು ಬೇಡ್ತಾಳೆ, ಪ್ರಾರ್ಥಿಸ್ತಾಳೆ. ಅಂದರೆ ಇಲ್ಲಿ ಜನಪದ ಗರತಿ ಅಂದರೆ ಜನಪದ ಹೆಣ್ಣು ಮಗಳು ಹೇಳ್ತಾಳೆ, ಹೆಣ್ಣು ಮಕ್ಕಳು ಹುಟ್ಟುವುದು ಪುಣ್ಯದ ಫಲವನ್ನು ಹೊತ್ತವರಿಗೆ ಮಾತ್ರ ಅಂತ ಹೇಳಿ. ಹಾಗಾಗಿ ಅಂತಹ
ಪುಣ್ಯದ ಫಲವನ್ನು ಹೊತ್ತಿರುವಂತಹ ಹೊರೋದಕ್ಕೆ ಸಾಧ್ಯ ಮಾಡಿಕೊಡುವಂತಹ ಹೆಣ್ಣು ಮಗಳನ್ನು ನನಗೆ ಕೊಡು ತಂದೆ. ಯಾಕಂದರೆ ಹೆಣ್ಣು ಮಗುವನ್ನು ನಾವು ಬೇರೆಯವರ ಮನೆಗೆ ಸೊಸೆಯಾಗಿ ಕಳಿಸಿದಂತಹ ಸಂದರ್ಭದಲ್ಲಿ ಅಲ್ಲಿನ ಮಗನು ನಮ್ಮ ಮನೆಗೆ ಮಗನಾಗಿ ಬರ್ತಾನೆ. ಅದರಿಂದಾಗಿ ಆ ಬೇರೆ ಮನೆಯ ಮಗನ ಆಚಾರ ವಿಚಾರ ಸದ್ಭಾವನೆಗಳನ್ನು ನಾವು ಕೂಡ ಕಲಿತುಕೊಳ್ಳುವಂತಹ ಪುಣ್ಯದ ಅವಕಾಶ ಬರುತ್ತೆ. ಆದ್ದರಿಂದ ಹೆಣ್ಣು ಮಕ್ಕಳನ್ನು ಕೊಡು ಶಿವನೇ ಅಂತ ಹೇಳಿ ಜನಪದ ಗರತಿ ಈ ಮೇಲಿನ ಪದ್ಯದಲ್ಲಿ ಕೇಳಿಕೊಳ್ಳೋದನ್ನು ನಾವು ತಿಳಿದುಕೊಳ್ಳಬಹುದು ಮಕ್ಕಳೇ. ಇನ್ನು ಕೊನೆಯ ಹಾಗೂ 6ನೆಯ ಚರಣ. ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ ಹೇಳ್ತಾರೆ. ಅಂದರೆ ಈ ಪದ್ಯದಲ್ಲಿ ಜನಪದ ಹೆಣ್ಣುಮಗಳು ತನ್ನ ಮನೆಯ ಮಗನಿಗೆ ಒಂದು ನೀತಿ ಪಾಠವನ್ನು ಬೋಧಿಸ್ತಾಳೆ. ಹೇಗೆ ಇರಬೇಕು, ಹೇಗೆ ಇರಬಾರ್ದು ಅನ್ನೋದರ ಬಗ್ಗೆ ಹೇಳ್ತಾಳೆ. ಆಚಾರಕ್ಕೆ ಅರಸನಾಗಬೇಕು ಮಗುವೆ ನೀನು, ನೀತಿಗೆ ಪ್ರಭುವಾಗಬೇಕು, ಜೊತೆಗೆ ಮಾತಿನಲ್ಲಿ ಚೂಡಾಮಣಿಯಾಗಬೇಕು. ಅಂದರೆ ಮಾತು ಅನ್ನೋವಂಥದ್ದು ತುಂಬ ಮುಖ್ಯವಾದಂತಹ ಅಮೂಲ್ಯವಾದಂತಹ ರತ್ನವಾಗಿರುತ್ತೆ ಮಕ್ಕಳೇ. ಕೆಲವರು ಮಾತಾಡಿದ್ರೆ ಕೇಳಬೇಕು ಅಂತ ಅನಿಸುತ್ತೆ, ಇನ್ನು ಕೆಲವರು ಮಾತಾಡಿದ್ರೆ ಯಾಕಾದರೂ ಮಾತಾಡ್ತಾರೋ ಅಂತ ಅನಿಸುತ್ತೆ. ಹಾಗಾಗಿ ಮಗನೇ, ನಿನ್ನ ಮಾತನ್ನು 4 ಜನ ಕೇಳಿ ನೀನು ಹೇಳಿದ್ದನ್ನು 4 ಜನ ಪಾಲಿಸುವಂತಹ ಚೂಡಾಮಣಿಯಾಗಬೇಕು, ನೀನು ರತ್ನನಾಗಬೇಕು ಅಂತ ಹೇಳಿ ಜನಪದ ಹೆಣ್ಣುಮಗಳು ಹೇಳ್ತಾಳೆ. ಜೊತೆಗೆ ನನ್ನ ಕಂದ, ನನ್ನ ಮಗನೇ, ನೀನು ಇಡೀ ಜಗತ್ತಿಗೆಲ್ಲ ಜ್ಯೋತಿಯಾಗು, ಇಡೀ ಜಗತ್ತನ್ನು ಬೆಳಕು ನೀಡುವಂತಹ ಜ್ಯೋತಿಯಾಗು ಅಂತ ಹೇಳಿ ಜನಪದ ಹೆಣ್ಣುಮಗಳು ತನ್ನ ಮಗನಿಗೆ ಉಪದೇಶವನ್ನು ಕೊಡುವಂಥದ್ದನ್ನು ನಾವು ಪದ್ಯದ ಈ ಚರಣದಲ್ಲಿ ಕಾಣಬಹುದು. ಮುಂದಿನ ಪದ್ಯಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.